ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಿಶು ಮೀಡಿಯಾ ಕನ್ನಡ. ಇವತ್ತು ಶುಕ್ರವಾರ, ಆಲ್ರೆಡಿ ಸಂಜೆ ಆಗಿದೆ. ಸಂಜೆಯಿಂದ ನಾನು ವ್ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂತ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಸಂಜೆ ಆಗಿರೋದ್ರಿಂದ ಇವಾಗ ಹೊರಗಡೆ ಒಂದು ರೌಂಡು ವಾಕ್ ಹೋಗೋಣ ಅಂತ ಹೇಳಿ ಮಕ್ಕಳುಗಳನ್ನೆಲ್ಲ ನಮಗೆ ಮನೆ ಒಳಗೆ ನಿಭಾಯಿಸೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಹೊಡೆದಾಟ ಕಿತ್ತಾಟ ಎಲ್ಲ ತುಂಬಾ ಜಾಸ್ತಿ ಆಗ್ತಾ ಇದೆ. ನನಗೂ ನಮ್ಮ ಮಕ್ಕಳಿಗೂ ಅವಾಯ್ಡ್ ಮಾಡಿ 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 ಸಾಕಾಗಿ ಹೋಗ್ಬಿಟ್ಟಿದೆ. ಎಲ್ಲರ ಮನೆ ಏನೋ ಹಣೆ ಬರೋದು ಹಿಂಗೇನೆಯ ಮಕ್ಕಳಿರೋ ಮನೆಯಲ್ಲಿ. ಹಾಗಾಗಿ ಇವಾಗ ಅವ್ರಿಗೂ ಸ್ವಲ್ಪ ಬೇಜಾರು ಕಳಿಯುತ್ತೆ ಅಂತ ಹೇಳ್ಬಿಟ್ಟು ಹೊರಗಡೆ ವಾಕ್ ಹೋಗ್ಬಿಟ್ಟು ಹಾಗೆಯೇ ಪಾನಿಪುರಿ ತಿನ್ಕೊಂಡು ಬರೋಣ ಅಂತ ಹೇಳಿ ಹೊರಟಿದ್ದೀವಿ. ಇವಾಗ ಗೋಲ್ಗುಪ್ಪ ತಿನ್ಕೊಂಡು ಬರೋಣ ಅಂತ ಹೇಳಿ ಇಲ್ಲೇ ಹತ್ರದಲ್ಲೇ ಮಾಡ್ಕೊಂಡು, ಸೊ ಹಾಗಾಗಿ ಇನ್ನು ಮಕ್ಕಳೆಲ್ಲ ಜಾಸ್ತಿ ಸೇರ್ಕೊಂಡಿದ್ದಾವೆ ಅಂತ ಹೇಳಿದ್ಮೇಲೆ ಅವು ಗಲಾಟೆಗಳೇ ಸಿಕ್ಕಾಬಟ್ಟೆ ಅಂತಲೇ ಹೇಳ್ಬೋದು. ಒಂದೇನಾದರೂ ಒಂದು ವಸ್ತು ಇಟ್ಕೊಂಡ್ರೆ ಸಾಕು, ಇದು ನನಗೆ ಬೇಕು ಅದು ಬೇರೆ ಟೈಮಲ್ಲೆಲ್ಲ ಅಲ್ಲೇ ಬಿದ್ದಿರುತ್ತೆ. ಆದರೆ ಒಬ್ಬರೇನಾದರೂ ಇಟ್ಕೊಂಡ್ಬಿಟ್ರೆ ಸಾಕು, ಅದಕ್ಕೂ ಕಿತ್ತಾಟ ಹೊಡೆದಾಟ ಈ ರೀತಿಯಾಗಿ ನಮಗಂತೂ ಬೇಜಾರಾಗೋಗ್ಬಿಡ್ತು. ಅದಕ್ಕೆ ಸ್ವಲ್ಪ ಹೊತ್ತು ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಇನ್ನು ಅಕ್ಕನ ಮನೆಯಲ್ಲಂತೂ ತಿಂಡಿ ಅಂತೂ ಹೇಳಂಗೇ ಇಲ್ಲ. ಅವಳು ತಿಂಡಿಗಳು ಅಂದರೆ ಅವಳಿಗೆ ತುಂಬಾ ಇಷ್ಟ. ಈ ಥರ ಬಿಸ್ಕೆಟು, ಕೋಲ್ಡ್ ವಡೆ ಮತ್ತು ಈ ಥರ ಕಡಲೆ ಮಿಠಾಯಿ, ಖಾರ ಇದೆಲ್ಲದೂ ಕೂಡ ತುಂಬಾ ಇಷ್ಟಪಡ್ತಾಳೆ. ಅವಳು ಮದುವೆ ಆಗೋಕ್ಕೂ ಮೊದಲು ಕೂಡ ತುಂಬಾ ಇಷ್ಟಪಡ್ತಾಯಿದ್ಲು. ಸೊ ಇವಾಗಂತೂ ಇನ್ನೂ ಜಾಸ್ತಿನೇ, ಇದೇ ಕಡಿಮೆ ಅಂತ ಇನ್ನೂ ಸಿಕ್ಕಾಬಟ್ಟೆನೇ ಇರುತ್ತೆ ಇವ್ರ ಮನೇಲಿ, ಇದೇ ಕಡಿಮೆ. ಸೊ ಹಾಗಾಗಿ ನಾನು ಕೂಡ ನನಗೆ ಬೆಣ್ಣೆ ಬಿಸ್ಕೆಟ್ ಅಂದರೆ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ಇನ್ನೊಂದು ರಾಗಿ ಬಿಸ್ಕೆಟ್ ಅಂತೆ, ಅದಕ್ಕೆ ಅದನ್ನು ಕೂಡ ಟೇಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಬಿಚ್ಬಿಟ್ಟು ಒಂದೊಂದು ಟೇಸ್ಟ್ ನೋಡ್ತಾಯಿದ್ದೆ. ತುಂಬಾ ಚೆನ್ನಾಗಿತ್ತು. ಮತ್ತು ಅದೇ ಸಂಜೆ ಟೈಮ್ ಸ್ನ್ಯಾಕ್ಸ್ ಟೈಮಲ್ಲಿ ಈ ರೀತಿಯಾಗಿ ಇದ್ದರೆ ತಿನ್ನೋಕ್ಕೂ ಕೂಡ ತುಂಬ ಇಷ್ಟ ಆಗುತ್ತೆ. ಇನ್ನೇ ಮಕ್ಕಳು ಕೂಡ ತಿಂತಾವಲ್ವ, ಹಾಗಾಗಿ ಹೆಚ್ಚಿಗೆನೇ ತೊಗೊಂಬಂದ್ಬಿಟ್ಟು ಇಟ್ಕೊತಾಳೆ, ಸ್ಟಾಕ್ ಮಾಡ್ಕೊತಾಳೆ. ಇನ್ನೆಲ್ಲರೂ ಕೂಡ ಪಾನಿಪುರಿ ತಿನ್ನೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಹೋದ್ವಿ. ಮನೆಯಿಂದ ಸ್ವಲ್ಪ ಹತ್ರನೇ ಇದೆ. ಒಂದು 6 ಗಂಟೆ 6:15 ಆಗಿತ್ತು ಅಂತ ಅನಿಸುತ್ತೆ. ನಡ್ಕೊಂಡು ವಾಕ್ ಹೋದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಡ್ಕೊಂಡು ಬಂದ್ವಿ. ಇನ್ನು ನನ್ನ ಮಗಳಂತೂ ಕೆಳಗೆ ಇಳಿದು ನಡೆಯೋಂಥ ಮಗಳೇ ಅಲ್ಲ, ಅವಳಿಗೆ ಏನಿದು ಎತ್ಕೊಂಡೇ ತಿರುಗಬೇಕು. ಸೊ ಇನ್ನು ಬಂದು ನಾನು ಒಬ್ಬಳೇ ತಿಂದಿದ್ದು. ಅಲ್ಲೊಂದು ಅಂದರೆ ಪಾನಿಪುರಿ ಮಾಡೋರು ಮೊಮ್ಮಗಳಂತೆ ಇವಳು. ನಾವು ಅಕ್ಕಂಗೆ ತುಂಬ ಪರಿಚಯ ಆಗಿದೆ. ಅದು ನಾವು ಬರ್ತಿದ್ದಂಗೆ ಸ್ಮೈಲ್ ಕೊಟ್ಲು. ತುಂಬಾ ಚೆನ್ನಾಗಿತ್ತು. 2 ಕಡೆಯೂ ಕೂಡ ಡಿಂಪಲ್ ಬೀಳ್ತಾಯಿತ್ತು. ಸೊ ಈ ಪಾಪುಗೆ ಅಪ್ಪ ಅಮ್ಮ ಇಬ್ಬರು ಕೂಡ ಇಲ್ಲ ಅಂದರೆ ಬಿಟ್ಟು ಹೋಗಿದ್ದಾರಂತೆ. ಇದ್ದಾರೆ ಬಟ್ ಬಿಟ್ಟು ಹೋಗಿದ್ದಾರಂತೆ. ಸಣ್ಣ ಪಾಪು ಇದ್ದಾಗಲೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರಂತೆ ಪಾಪ. ಅದನ್ನು ಕೇಳಿದಂತೂ ನಂಗೆ ತುಂಬಾ ಬೇಜಾರಾಯಿತು. ಎಂಥ ಅಪ್ಪ ಅಮ್ಮ ಇರ್ತಾರೆ, ಮಕ್ಕಳನ್ನೆಲ್ಲರೂ ಅವ್ರ ಹೆತ್ತ ಮಕ್ಕಳನ್ನ ಅವರೇ ಬಿಟ್ಬಿಟ್ಟು ಹೋಗ್ತಾರೆ ಅಂದರೆ ಅದು ನಿಜವಾಗ್ಲೂ ಒಂಥರಾನೇ ಅಂತ ಅನಿಸುತ್ತೆ. ನಿಜವಾಗ್ಲೂ ಬೇಜಾರು ಅಂತ ಅನಿಸುತ್ತೆ. ಅವ್ರ ಅಜ್ಜಿನೇ ಇವಾಗ ಅವ್ರನ್ನ ನೋಡ್ಕೊತಾ ಇರೋದಂತೆ. ಸೊ ನಾವು ಹೋದ ತಕ್ಷಣ ಅದ್ರ ಹೆಸರೆಲ್ಲ ಕೇಳಿದ್ದಕ್ಕೆ ಅದು ಹೆಸರೆಲ್ಲ ಹೇಳ್ತು. ನಾನು ವೀಡಿಯೋ ಮಾಡ್ತಾ ಇರೋದಕ್ಕೆ ಅದು ಕೂಡ ನಂದು ವೀಡಿಯೋ ಮಾಡಿ ಅಂತ ಹೇಳಿದ್ಲು. ಹಂಗಾಗಿ ಅವಳದು ವೀಡಿಯೋ ಫೋಟೋ ಎಲ್ಲದನ್ನು ಕೂಡ ತೆಕ್ಕೊಂಡೆ. ಇನ್ನು ಪಾನಿಪುರಿ ನಾನು ಒಬ್ಬಳೇ ತಿಂದಿದ್ದು, ಗೋಲ್ಗುಪ್ಪನ. ಇನ್ನು ನಮ್ಮ ಅಕ್ಕ ತಿನ್ನಲಿಲ್ಲ, ಅವಳಿಗೆ ಸ್ವಲ್ಪ ಶೀತ ಆಗಿತ್ತು. ಎಲ್ಲಕ್ಕೂ ಕೂಡ ಶೀತ ಆಗಿತ್ತು. ಇವಾಗ ಸ್ವಲ್ಪ ಶೀತ ಅಲ್ವಾ ಎಲ್ಲರಿಗೂ ಕೂಡ ಆಗ್ತಾ ಇದೆಯಲ್ಲ, ಹಾಗಾಗಿ ಎಲ್ಲರಿಗೂ ಶೀತ ಆಗಿರೋದ್ರಿಂದ ಅವ್ರು ಯಾರೂ ಕೂಡ ಏನೂ ತಿನ್ನಲಿಲ್ಲ. ನಾನು ಒಬ್ಬಳಿಗೆ ಅಂತ ಕೂಡಿಸ್ಕೊಂಡು ನಾನೊಬ್ಬಳು ತಿಂದೆ. ಇನ್ನು ನನ್ನ ಮಗಳಂತೂ ಇಂಥವೆಲ್ಲದನ್ನು ಕೂಡ ಮುಟ್ಟೋದೇ ಇಲ್ಲ, ಖಾರ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾನೊಬ್ಬಳು ತಿಂದ್ಬಿಟ್ಟು ಇನ್ನು ಆಲ್ರೆಡಿ ಸಂಜೆ ಆಗಿತ್ತಲ್ವ, 7 ಗಂಟೆ ಆಗಿತ್ತಲ್ವ, ಹಾಗೆ ವಾಕ್ ಆಯಿತು. ಹೋದ್ವಿ ನಾವು ಮನೆಗೆ. ಇನ್ನು ಮತ್ತೆ ನೈಟ್ ಏನು ಕೂಡ ವೀಡಿಯೋ ಏನು ಮಾಡ್ಕೊಳಕ್ಕಾಗಲಿಲ್ಲ. ಅವ್ರಿಗೆ ಮನೆಗೆ ಬಂದ ತಕ್ಷಣ ಇವು ಗಲಾಟೆಗಳೇ ಜಾಸ್ತಿ ಆಯಿತು. ಹೊರಗಡೆ ಸ್ವಲ್ಪ ಆಟ ಆಡಿಸ್ಬಿಟ್ಟು ಇನ್ನು ಊಟ ಮಾಡಿಬಿಟ್ಟು ಮಲ್ಕೊಂಡ್ವಿ. ಇನ್ನು ಮಾರನೇ ದಿನ ಅಂದರೆ ಶನಿವಾರ ಈವ್ನಿಂಗು ನಾವು ಸುಮ್ಮನೆ ಇದ್ವಿ. ಝೂಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇದಕ್ಕಿದ್ದಂತೆ ಪ್ಲ್ಯಾನ್ ಆಗಿ ಝೂಗೆ ಹೋದ್ವಿ. ಸಂಜೆನೇ ಹೋಗಿದ್ದು, ಸದ್ಯ 4:15 ಅನ್ನೋ ರೀತಿಯಾಗಿ ನಾವು ಹೋಗಿದ್ದು. ಸಂಜೆನೆಯ ಬೆಳಗ್ಗೆ ಏನಾದರೂ ಹೋಗಿದ್ರಂತೂ ನಿಜವಾಗ್ಲೂ ನಮಗೆ ಝೂ ಸುತ್ತಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಸೊ ಇನ್ನು ಈವ್ನಿಂಗ್ ಆಗಿದ್ದರಿಂದ ಸ್ವಲ್ಪ ಪರವಾಗಿಲ್ಲ, ಬಿಸಿಲು ಕೂಡ ತುಂಬಾ ಕಡಿಮೆ ಆಗ್ತಾ ಬರ್ತಾಯಿತ್ತು. ಹಾಗಾಗಿ ನನ್ನ ಮಗಳು ಕೂಡ ಇಷ್ಟಪಡುತ್ತೆ ಅಂತ ಹೇಳ್ಬಿಟ್ಟು ಒಂದು ಕಡೆಯಿಂದ ಎಲ್ಲದನ್ನು ನೋಡ್ಕೊತಾ ಹೋಗ್ತಾಯಿದ್ವಿ. ತುಂಬಾ ಚೆನ್ನಾಗಿತ್ತು ಎಲ್ಲದನ್ನು ಕೂಡ. ಫಸ್ಟ್ ಸ್ಟಾರ್ಟಿಂಗ್ಗೆ ಪಕ್ಷಿಗಳೆಲ್ಲದು ಕೂಡ ಇತ್ತು. ವೆರೈಟಿ ಪಕ್ಷಿಗಳು, ಲವ್ ಬರ್ಡು ಮತ್ತು ಇನ್ನು ಯಾವುದ್ಯಾವುದೋ ಪಕ್ಷಿಗಳು, ಕೊಕ್ಕರೆ, ಯಾವುದ್ಯಾವುದೋ ತುಂಬ ವೆರೈಟಿ ಪಕ್ಷಿಗಳೆಲ್ಲ ಇತ್ತು. ನೋಡಲಿ, ಕೇಳಿಸ್ಕಲ್ಲಿ, ನೋಡಲಿ, ಎಲ್ಲಿ ನೋಡಲಿ.
ನೋಡಲಿ. ಇನ್ನು ನೆಕ್ಸ್ಟು ಹುಲಿ ಬರುತ್ತೆ. ಸೊ ಹೆಂಗೆ ಇವೆರಡು ಹುಲಿಗಳು ಅಲ್ಲಾಡ್ತಾನೆ ಇರಲಿಲ್ಲ. ನಾನು ಸ್ಟಾರ್ಟಿಂಗ್ ನೋಡಿದಾಗ ಇಲ್ಲ ಗೊಂಬೆ ಹುಲಿಗಳನ್ನೆಲ್ಲ ಕೂರಿಸಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಎರಡು ಸೇಮ್ ಗೊಂಬೆ ಥರನೇ, ಒಂದು ಚೂರು ಬಾಲನೂ ಅಲ್ಲಾಡಿಸ್ತಲ್ಲ, ಎದ್ದೇಳ್ತಾನೂ ಇಲ್ಲ, ಏನೂ ಇಲ್ಲ. ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಮಾತ್ರ ಒಂದು ಹುಲಿ ಮಾತ್ರ ವಾಕ್ ಮಾಡ್ತಾಯಿತ್ತು. ಈ ಎರಡು ಮಾತ್ರ ಹೆಂಗೆ ತಟಸ್ಥವಾಗಿ ಕಲ್ಲ ಮೇಲೆ ಕೂತಿತ್ತು ಅಂತ ಹೇಳಿದ್ರೆ ಅಪ್ಪ ನೋಡಿದ್ರೆ ಮೈ ಜುಮ್ ಅಂತ ಇತ್ತು. ಮತ್ತು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇನ್ನೂ ದೂರದಲ್ಲಿ ಇನ್ನೂ ತುಂಬ ದೊಡ್ಡದು ಎರಡು ಇತ್ತು. ಸೊ ಅವೇ ನನ್ನ ಹತ್ರ ಬರಲಿಲ್ಲ. ಅವು ಅಲ್ಲೇ ಕೂತ್ಕೊಂಡಿದ್ವು. ಇನ್ನು ಸಂಜೆ ಟೈಮ್ ಏನಂತ ಹೇಳಿದ್ರೆ ಫುಡ್ ಹಾಕ್ತಾ ಇರ್ತಾರಲ್ವ, ಬೋನ್ಗಳದ್ದು ಫುಡ್ ಹಾಕುವಂಥ ಬಾಕ್ಲುಗಳನ್ನೆಲ್ಲ ತೆಗೆದ್ಬಿಟ್ಟು ಈಗ ಸಂಜೆ ಟೈಮ್ ಫುಡ್ ಹಾಕ್ತಾ ಇರ್ತಾರೆ. ಹಂಗಾಗಿ ಆಲ್ಮೋಸ್ಟ್ ನಮ್ಮ ಹತ್ರದಲ್ಲಿ ಯಾವುದೂ ಕೂಡ ನೋಡೋಕ್ಕಾಗಲಿಲ್ಲ. ಸೊ ಕೆಲವೊಂದೊಂದು ಬಂದಾಗ ಹತ್ರದಲ್ಲಿ ಅವನ್ನ ನೋಡ್ಕೊಂಡ್ವಿ. ಇದು ಮಾತ್ರ ಹುಲಿ ಮಾತ್ರ ಝೂಗಳಲ್ಲಿ ಮೇನ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ಸಖತ್ತಾಗಿತ್ತು ಮಾತ್ರ. ತುಂಬಾ ಇಷ್ಟ ಆಯಿತು ಮಾತ್ರ ಈ ಹುಲಿಗಳದ್ದು. ಹತ್ರದಿಂದ ಹಂಗೆ ನೋಡೋದಕ್ಕೆ ಮಾತ್ರ ನಿಜ ಸಿಕ್ಕಾಪಟ್ಟೆ ಖುಷಿ ಅಂತ ಅನಿಸುತ್ತೆ. ನಾನು ತುಂಬ ವರ್ಷಗಳೇ ಆಗಿತ್ತು ಝೂಗೆ ಬಂದು. ಸೊ ಹಂಗಾಗಿ ಇವಾಗ ಬಂದು ನೋಡಿದ್ಕಂತೂ ಇನ್ನೂ ತುಂಬಾ ಖುಷಿ ಆಯಿತು. ಇದು ಬಂದು ವೈಟ್ ಕಲರ್ದು ಹುಲಿ. ಇದು ಸಿಂಗಲ್ ಒಂದೇ ಒಂದು ಇದ್ದಿದ್ದು. ತುಂಬಾ ಚೆನ್ನಾಗಿತ್ತು ಇದನ್ನು ಕೂಡ. ಅದಕ್ಕೆ ಹೇಳೋದು ಏನಾದರೂ ಹುಲಿ ಅಂತ ಹೇಳ್ಬಿಟ್ಟು ಹೆಂಗೆ ಇತ್ತು ನನ್ನ ಮಗಳು ನೋಡಿ ಮಾತ್ರ ಸಿಕ್ಕಾಪಟ್ಟೆ ಖುಷಿ ಆಯಿತು. ಚೆನ್ನಾಗಿತ್ತು ಮಾತ್ರ ನೋಡೋಕ್ಕೆ. ಅದೇ ಸ್ವಲ್ಪ ದೂರ ಅಂದರೆ ನಡಿಬೇಕಾಗುತ್ತೆ ಅನ್ನೋದೊಂದು ಬಿಟ್ಟರೆ ವೆಹಿಕಲ್ ಕೂಡ ವ್ಯವಸ್ಥೆ ಇರುತ್ತೆ. ವೆಹಿಕಲಲ್ಲೂ ಕೂಡ ಕರ್ಕೊಂಡು ಹೋಗ್ತಾರೆ, ನಾವು ನೋಡ್ಕೊಂಡು ಹೋಗ್ಬೋದು. ಇಲ್ಲ ನಾವು ನಡ್ಕೊಂಡೇ ಹೋಗ್ತೀವಿ ಅಂತ ಹೇಳಿದ್ರೆ ನಾವು ನಡ್ಕೊಂಡು ಕೂಡ ನೋಡ್ಕೊಂಡು ಹೋಗ್ಬೋದು. ಒಂದು ವೆಹಿಕಲ್ ಅಂತ ಇಟ್ಟಿರ್ತಾರೆ ಇಲ್ಲಿ. ಸೊ ಅಲ್ಲಿಗೆ ಇಷ್ಟು ಬಿಲ್ ಅಂತ ಪೇ ಮಾಡಿಬಿಟ್ಟು ನಾವು ವೆಹಿಕಲ್, ಅದು ಸ್ಲೋ ಆಗಿ ಹೋಗ್ತಾ ಇರ್ತೇವೆ ವೆಹಿಕಲ್, ಅದ್ರಲ್ಲಿ ನಾವು ನೋಡ್ಕೊಂಡು ಹೋಗ್ಬೋದು. ಅದಕ್ಕಿಂತನೂ ನಾವು ನ್ಯಾಚುರಲಾಗಿ ಅದು ಹತ್ರ ಹೋಗಿ ನಿಂತ್ಕೊಂಡು ನೋಡಿಕೊಂಡು ಫೋಟೋ ಎಲ್ಲ ತೆಕ್ಕೊಳ್ಳೋದು ಏನೋ ಒಂಥರ ತುಂಬ ಚೆನ್ನಾಗಿರುತ್ತೆ ಅಂತ ನನಗಂತ ಅನಿಸುತ್ತೆ. ಸೊ ಹಂಗಾಗಿ ನಮ್ಗೆ ಇನ್ನೇನು ಸಂಜೆನೂ ಕೂಡ ಇತ್ತಲ್ವ, ಆಗಲೇ 5 ಗಂಟೆ 5:15 ಆಗಿತ್ತು. ಸೊ ಹಂಗಾಗಿ ವಾಕ್ ಆದಂಗೆ ಆಗುತ್ತೆ, ನಮಗೂ ನೋಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಎಂಜಾಯ್ ಮಾಡಿಕೊಂಡು ಎಲ್ಲ ಮಕ್ಕಳಿಗೆಲ್ಲ ತೋರಿಸ್ಕೊಂಡು ಅಲ್ಲಿ ವೀಡಿಯೋ ಫೋಟೋ ಎಲ್ಲ ತೆಕ್ಕೊಂಡು ಹೋಗ್ತಾ ಇದ್ವಿ. ಇನ್ನು ನನ್ನ ಮಗಳಂತೂ ಈ ಝೂಗಳು ಎಷ್ಟು ಇದೆ ಅಲ್ಲಿ ತನಕನೂ ಕೂಡ ನಾನು ಎತ್ಕೊಂಡಿದ್ದೀನಿ. ನನಗೆ ಆಶ್ಚರ್ಯ ಆಗ್ಬಿಡ್ತೀನಿ ನಿಜವಾಗ್ಲೂ. ಎಷ್ಟು ಸರೌಂಡಿಂಗ್ ಎಷ್ಟಿದೆ ಅಷ್ಟು ತನಕನೂ ನನ್ನ ಮಗಳನ್ನ ನಾನು ಎತ್ಕೊಂಡೇ ತಿರುಗಿದ್ದೀನಿ. ಅಕ್ಕ ಹೇಳ್ತಿದ್ಲು ನಾನು ಸಿಂಗಲಾಗೆ ನಡೆಯೋಕ್ಕೆ ಕಷ್ಟ ಅಂತ ಅನಿಸ್ತದೆ, ನೀನು ಎತ್ಕೊಂಡು ನಡೆದಿದ್ದೀಯಲ್ಲ ಹೆಂಗೆ ನಡೆದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಅಷ್ಟೊಂದು ಎನರ್ಜಿ ಬಂದುಬಿಟ್ಟಿದೆ ನನಗೆ. ಅವಳು ಇಳಿತಾನೆ ಇರಲಿಲ್ಲ, ಎಲ್ಲೋ ಫೋಟೋ ವೀಡಿಯೋ ಮಾಡುವಾಗ ಅಷ್ಟೇ ಇಳಿತಾ ಇದ್ದಿದ್ದು. ಇನ್ನು ಆಲ್ಮೋಸ್ಟ್ ಪೂರ್ತಿಯಾಗಿ ನಾವು ಕೊನೆಗೆ ಹೋಗ್ತಾ 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 ಹೆಂಗೆ ಅನ್ನಿಸ್ಬಿಡ್ತು ಅಂದರೆ ನಡೆಯೋಕ್ಕೆ ಆಗಲಿಲ್ಲ ನನಗಂತೂ. ನೋಡಿ ಈಗ ಮಂಕಿಗಳದು 2 ಇತ್ತು. ತುಂಬ ವೆರೈಟಿ ಕೋತಿಗಳೆಲ್ಲ ಇದ್ದಾವೆ. ಸೊ ಅವೆಲ್ಲ ನನಗೆ ಹೆಸರೆಲ್ಲ ಮರ್ತೋಗ್ಬಿಟ್ಟಿದೆ. ಇದು ಬಂದ್ಬಿಟ್ಟು ಗೋರಿಲ್ಲ. ಊಟ ಕೊಡ್ತಾಯಿದ್ರು ಸಂಜೆ ಟೈಮ್ ಅಲ್ವಾ, ಆಗಲೇ 5:30 6 ಗಂಟೆ ಆಗಿತ್ತು. ಸೊ ಹಂಗಾಗಿ ನೋಡಿ ಕರೆದ ತಕ್ಷಣ ಹೋಗ್ತಾಯಿತ್ತು. ನಮಗೆ ಆಶ್ಚರ್ಯ ಆಗ್ಬಿಡ್ತು, ಎಷ್ಟು ಬುದ್ಧಿ ಕೇಳ್ತವೆ ಇವು ಅಂತ ಹೇಳ್ಬಿಟ್ಟು. ಕರೆದ್ರು ಅವರು, ಬನ್ನಿ ಊಟ ಹಾಕಿದ್ದೀನಿ ಬನ್ನಿ ಅಂತ ಕರೆದ ತಕ್ಷಣ ಹೋಗ್ತಾ ಇದ್ದಾವೆ ಊಟಕ್ಕೆ ಅಂತ ಹೇಳ್ಬಿಟ್ಟು. ಮತ್ತು ಇನ್ನೊಂದು ದೊಡ್ಡ ಗೋರಿಲ್ಲಕ್ಕೆ ಅಲ್ಲೇ ಇಟ್ಟಿದ್ದೀನಿ ಹೋಗು ಅಂದಿದ್ದಕ್ಕೆ ಅದು ಅಲ್ಲಿಗೆ ಹೋಗ್ತಾಯಿತ್ತು. ಸೊ ಎಷ್ಟು ಬುದ್ಧಿ ಕೇಳ್ತವೆ ಗೊರಿಲಾಗಳು ಅಂತ ಅನ್ನಿಸ್ತು. ಇದು ಬಂದುಬಿಟ್ಟು ಗೆಂಡಾಮೃಗ ಅಂತ ಅನಿಸುತ್ತೆ. ಸೊ ದೂರದಲ್ಲಿತ್ತು. ಏನಕ್ಕೆ ಅಂತಂದರೆ ಅವು ಎಲ್ಲದೂ ಕೂಡ ಸಂಜೆ ಆಗಿರೋದ್ರಿಂದ ಅವು ತುಂಬಾ ಕಿರಿಸ್ತಾ ಇದ್ವು. ಬಾಗಿಲು ತೆಗೀಲಿ ಅಂದ್ಬಿಟ್ಟು ಸಂಜೆ ಟೈಮ್ ಆಲ್ಮೋಸ್ಟ್ ಎಲ್ಲದೂ ಕೂಡ ಒಳಗಡೆ ಹೋಗ್ಬಿಡ್ತಾವಂತೆ. ಸೊ ಹಂಗಾಗಿ ಹೆಚ್ಚು ಕಿರಿಸ್ತಾ ಇತ್ತು. ಇದು ಚಿರತೆ ಬಂದ್ಬಿಟ್ಟು ನಮ್ಮ ಹತ್ರನೇ ತುಂಬ ಜನ ನಿಂತಿರೋದ್ರಿಂದ ಹೆಂಗೆ ಫಾಸ್ಟಾಗಿ ವೀಡಿಯೋದಲ್ಲಿ ಹಂಗೆ ಕಾಣಿಸಲ್ಲ, ರಿಯಲಾಗಂತೂ ಎಷ್ಟು ಫಾಸ್ಟಾಗಿ ನಮ್ಮ ಹತ್ರನೇ ಬಂದುಬಿಡ್ತು. ಅದಾದಮೇಲೆ ಅದು ಗಾಜಿದೆ ಅಂದ್ಬಿಟ್ಟು ಮತ್ತೆ ಆ ಕಡೆ ತಿರ್ಕೊಂಡು ಹೋಗ್ಬಿಡ್ತು. ಇದು ಚೀತಾ ಮಾತ್ರ ನಮ್ಮ ಹತ್ರನೇ ತುಂಬ ಟೈಮ್ ತುಂಬ ಹೊತ್ತು ನಿಂತಿತ್ತು. ಹತ್ರದಿಂದ ನೋಡೋದಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮತ್ತು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಒಂದು 3-4 ಇತ್ತಂತ ಅನಿಸುತ್ತೆ ಚೀತಾ. ಅಲ್ಲೊಂದು ದೂರದಲ್ಲಿ ಕಾಣಿಸ್ತಾ ಇದೆ, ದೂರದಲ್ಲಿ ಒಂದಿದೆ. ಇದು ಮಾತ್ರ ತುಂಬ ಅಂದರೆ ತುಂಬ ಹತ್ರದಲ್ಲೇ ನಿಂತಿತ್ತು. ತುಂಬ ಚೆನ್ನಾಗಿ ಫೋಟೋ ಎಲ್ಲದನ್ನು ಕೂಡ ಕ್ಲಿಕ್ ಮಾಡ್ಕೊಂಡ್ವಿ ನಾವು.
ನಾವಂತೂ ಒಂದು 5 ನಿಮಿಷ 10 ನಿಮಿಷ ಕುತ್ಕೊಂಡ್ರೆ ಎಷ್ಟು ಸಹ ತಗೊಳ್ಳಿಲ್ಲ, ಕುತ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಇದೆ. ಎರಡು ಕೂಡ ಫೈಟಿಂಗ್ ಆಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಜೋಗಾಲಿನೂ ಕೂಡ ಮಾಡಿದ್ರು. ಎಷ್ಟು ಚೆನ್ನಾಗಿತ್ತು. ಅದು ಜೋಗಾಲಿ ಒಳಗೆ ಮಲ್ಕೊಂಡು ಎರಡು ಕೂಡ ಸಿಕ್ಕಾಪಟ್ಟೆ ಜಗಳನೇ ಮಾಡ್ತಾಯಿದ್ವು. ಇನ್ನು ನಮಗಂತೂ ಇನ್ನು ಸುಸ್ತಾಗಿ ಹೋಗ್ಬಿಡ್ತು. ಅರ್ಧಕ್ಕೆ ಹೋಗೋಷ್ಟೊಳಗೆ ಇನ್ನೂ 1 ಕಿಲೋಮೀಟ್ರ್ ಇದೆ ಅಂತ ಬೋರ್ಡ್ ಹಾಕಿದ್ರು. ನಮಗಂತೂ ನಡೆಯೋಕ್ಕೆ ಇನ್ನು ಆಗ್ತಾನೆ ಇರಲಿಲ್ಲ. ಅದರಲ್ಲೂ ನಾನಂತೂ ನನ್ನ ಮಗಳನ್ನ ಎತ್ಕೊಂಡಂತೂ ನಡೆಯೋಕ್ಕೆ ಆಗ್ತಾನೇ ಇರಲಿಲ್ಲ. ಆದ್ರೂ ಇನ್ನು ಕಂಪ್ಲೀಟ್ ಮಾಡಲೇಬೇಕು, ಎಕ್ಸಿಟಿಗೆ ಹೋಗಲೇಬೇಕು. ನಾವು ಹೋಗೋ ತನಕ ನಾನು ನಡ್ಕೊಂಡು ಹೋಗಲೇಬೇಕು. ಹಾಗಾಗಿ ಪಾಪ ನಮ್ಮ ಅಕ್ಕನ ಮಗಳಿಗೆ ಆಯಾಸ ಆಗಿ ಅಯ್ಯೋ ಆಗ್ತಾ ಇಲ್ಲ ಅಂತ ಹೇಳ್ತಾಯಿದ್ದು. ಇನ್ನು ಬಿಸಿಲು ಟೈಮಲ್ಲಿ ಬಂದಿದ್ರಂತೂ ನಿಜ ನಾವು ಅರ್ಧನೂ ಕಂಪ್ಲೀಟ್ ಮಾಡೋಕ್ಕಾಗ್ತಿರ್ಲಿಲ್ವೇನೋ ಅಂತ ಅನಿಸುತ್ತೆ. ನಾವು ತಂಪಲ್ಲಿ ಅದನ್ನೇನು ಕ್ಲೋಸ್ ಮಾಡೋ ಟೈಮು ಆಲ್ರೆಡಿ ಎಲ್ಲ ಫುಡ್ಡೆಲ್ಲ ಹಾಕಿ ಎಲ್ಲರನ್ನೂ ಬೇಗ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾಯಿದ್ರು. ಹೋಗಿದ್ದವ್ರಿಗೆ ಏನು ತೊಂದರೆ ಏನು ಇಲ್ಲ, ನಿಧಾನಕ್ಕೆ ನೋಡ್ಕೊಂಡೆ ನಾವು ಹೋಗ್ಬೋದು, ಏನಿಲ್ಲ. ಇದು ಬಂದ್ಬಿಟ್ಟು ತೋಳ ಊಟ ಹಾಕಿದ್ರು, ಅಲ್ಲಿ ಮಾಂಸ ಎಲ್ಲನೂ ಹಾಕಿದ್ರು. ಸೊ ಹಂಗಾಗಿ ಅದು ರೌಂಡ್ ಹೊಡಿತಾ ಇತ್ತು. ಏನಕ್ಕೆ ಹಂಗೆ ಸುತ್ತಾಯಿತ್ತು ಅಂತ ಗೊತ್ತಿಲ್ಲ. ತುಂಬಾ ಕಿರಿಸ್ತಾಯಿತ್ತು. ತುಂಬ ಆಲ್ಮೋಸ್ಟು ಸಂಜೆ ಅಲ್ವಾ, ಆಲ್ಮೋಸ್ಟ್ ಎಲ್ಲ ಕೂಡ ಬೋನಿಗೆ ಕಳಿಸ್ಬಿಟ್ಟಿದ್ದಾರೆ. ಸೊ ಎಲ್ಲದನ್ನು ಕೂಡ ನೀಟಾಗಿ ಕಂಪ್ಲೀಟ್ ಆಯಿತು. ಇನ್ನು ಹಾವು ಹೆಬ್ಬಾವು ಎಲ್ಲದನ್ನು ಕೂಡ ನೋಡಿದ್ವಿ. ಬಟ್ ಅಲ್ಲಂತೂ ನಂಗೆ ನಿಜ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ. ಬಟ್ ಎಲ್ಲದನ್ನು ಕೂಡ ಕವರ್ ಮಾಡಿದ್ವಿ. ಲಾಸ್ಟಿಗೆ ಸ್ನೇಕ್ಸು ಮತ್ತು ಜಿರಾಫೆ ಕೊನೆಯದಾಗಿತ್ತು. ಸೊ ಅವನು ಕೂಡ ನೋಡಿದ್ವಿ. ಇನ್ನು ನಾನು ಇಲ್ಲಿಗೆ ವೀಡಿಯೋನ ಸ್ಟಾಪ್ ಮಾಡಿಬಿಟ್ಟೆ. ಇನ್ನು ನಾನು ಅದೇ ಹೋಗ್ತಾ ಜೋಶಲ್ಲಿ ಫಸ್ಟು ಎತ್ಕೊಂಬಂದ್ಬಿಟ್ಟೆ. ಆಮೇಲೆ ಹೋಗ್ತಾ ಇನ್ನೂ 1 ಕಿಲೋಮೀಟ್ರ್ ಇದೆ, ಎತ್ಕೊಂಡು ತಿರುಗಬೇಕು ಅಂದ ತಕ್ಷಣ ನನಗಂತೂ ಫುಲ್ಲು ಸುಸ್ತೆ ಅಂತ ಅನ್ನಿಸ್ಬಿಡ್ತು. ಹಂಗಾಗಿ ಎತ್ಕೊಂಡೆಲ್ಲ ವೀಡಿಯೋ ಎಲ್ಲ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಇಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.